ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತು ನಾನು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಮಾಹಿತಿಯನ್ನು, ಸ್ಪೆಷಲ್ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಬರ್ತಾಯಿದ್ದೇನೆ. ಎಸ್ಪೆಷಲಿ ಯಾರು ITI, ಡಿಪ್ಲೊಮಾ, ITC ಆರ್ JOC ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು, ಅಂದರೆ ಆಫ್ಟರ್ 10th ಸ್ಟ್ಯಾಂಡರ್ಡ್ ಯಾರು ಹೂ ಜಾಯಿನ್ಡ್ ITI, ಡಿಪ್ಲೊಮಾ, JOC ಆರ್ ITC ಮುಂತಾದ 2 ವರ್ಷಗಳ ಕೋರ್ಸ್ಗಳಿಗೆ, 2 ಅಥವಾ 3 ವರ್ಷಗಳ ಟೆಕ್ನಿಕಲ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿದ್ದಾರೆ ಅಥವಾ ಅವುಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ, ಅವರಿಗೆ ಒಂದು ಸಿಹಿ ಸುದ್ದಿ ಹೈಕೋರ್ಟ್ ಕಡೆಯಿಂದ ಬಂದಿದೆ. ಇತ್ತೀಚೆಗೆ ಹೈಕೋರ್ಟಿನ ತೀರ್ಪಿನ ಪ್ರಕಾರ 2 ವರ್ಷಗಳ ಟೆಕ್ನಿಕಲ್ ಎಜುಕೇಷನನ್ನು 10th ನಂತರ, SSLC ನಂತರ 2 ವರ್ಷಗಳ ಟೆಕ್ನಿಕಲ್ ಎಜುಕೇಷನ್ ಯಾರು ಮಾಡಿರ್ತಾರೋ ಅಥವಾ ಟೆಕ್ನಿಕಲ್ 2 years ಕೋರ್ಸಸ್ ಆರ್ ಈಕ್ವಲೆಂಟ್ ಟು PUC ಅಂತ ಮಾಡಿದ್ದಾರೆ. ಅಂದರೆ ಈಕ್ವಲೆಂಟ್ ಟು PUC ಅಂದರೆ ನೀವು ನಾನು ಹೇಳಿದ JOC ಇರ್ಬೋದು, ITI ಇರ್ಬೋದು, ಅಥವಾ ITC ಇರ್ಬೋದು, ಅಥವಾ ಡಿಪ್ಲೊಮಾ ಮಾಡಿದವರು, ಅವರು ಯಾವುದೇ ಡಿಗ್ರಿಗೆ ನೀವು ಜಾಯ್ನ್ ಆಗ್ಬೋದು. ಈ PUC ಮಿನಿಮಮ್ ಎಲಿಜಿಬಿಲಿಟಿ ಇರುವ ಡಿಗ್ರಿ ಕೋರ್ಸ್ಗಳಿಗೆ ಇವರು ಕೂಡ ದೇ ಆರ್ ಎಲಿಜಿಬಲ್ ಟು ಗೆಟ್ ಅಡ್ಮಿಷನ್ ಇನ್ ಡಿಗ್ರಿ ಕಾಲೇಜ್. ದೇ ಕ್ಯಾನ್ ಕಂಟಿನ್ಯೂ ದೇರ್ ಎಜುಕೇಷನ್ ಇನ್ ಡಿಗ್ರಿ ಕೋರ್ಸಸ್ ಅಂತ ತೀರ್ಪು ಬಂದಿದೆ. ಅದರರ್ಥ ಇವನ್ನು ITI ಮಾಡಿದವರು, JOC ಮಾಡಿದವರು, ITC ಮಾಡಿದವರು, ಅಥವಾ ಯಾವುದೇ ಮಿನಿಮಮ್ 2 years ಕೋರ್ಸ್ಗಳು ಮಾಡಿದವರು PUCಗೆ ಈಕ್ವಲೆಂಟ್ ಅಂಥೇಳಿ ಈ ತೀರ್ಪು ನೀಡಿದೆ. ಇದರಿಂದ ಬಹಳ ಮಂದಿ ವಿದ್ಯಾರ್ಥಿಗಳು ದೇ ಕ್ಯಾನ್ ಕಂಟಿನ್ಯೂ ದೇರ್ ಎಜುಕೇಷನ್. ಇಫ್ ದೇ ವಾಂಟ್ ಟು ಡೂ ಎನಿ ಡಿಗ್ರಿ ದೇ ಕ್ಯಾನ್ ಡೂ ಇಟ್. ಅದಕ್ಕಾಗಿ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ತಲುಪಿಸಿರಿ. ಇದರಿಂದ ಭಾಳ ಜನರಿಗೆ ಅನುಕೂಲ ಆಗುತ್ತೆ. ಎಜುಕೇಷನ್ ವರ್ಕ್ ಜೊತೆಯೂ ಎಜುಕೇಷನ್, ಕೆಲವರು ಕರೆಸ್ಪಾಂಡೆನ್ಸು ಅಥವಾ ಡಿಸ್ಟೆನ್ಸ್ ಎಜುಕೇಷನ್ನಲ್ಲಿ ಅವರು ಪದವಿಗಳನ್ನು, ತಮಗೆ ಇಂಟ್ರೆಸ್ಟ್ ಇದ್ದ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇದುವರೆಗೆ ಆ ಒಂದು ಅವೇರ್ನೆಸ್ ಜನರಲ್ಲಿ ಇರಲಿಲ್ಲ. ಕೆಲವರು ಯೂಸ್ ಮಾಡ್ಕೊಳ್ತಾ ಇದ್ದರು, ಕೆಲವರು ಗೊತ್ತಿರಲಿಲ್ಲ. ಹಿಂದೂ ಕೂಡ ಇದು ಈಕ್ವಲೆಂಟ್ ಅಂತ ಒಂದು ತೀರ್ಪಲ್ಲಿ ಬಂದಿತ್ತು. ಈಗ ಈ ತೀರ್ಪು ಹೈಕೋರ್ಟಿಂದ ಯಾಕೆ ಬಂದಿದೆ ಅಂತಂದರೆ, ಕೆಲವು ಹುಡುಗರು ITI ಮಾಡಿದವರು, ಡಿಪ್ಲೊಮಾ ಮಾಡಿದವರು 5 years ಇಂಟಿಗ್ರೇಟೆಡ್ ಕೋರ್ಸ್ LLBಗೆ ಜಾಯ್ನ್ ಆಗಿದ್ದರು. ಆವಾಗ ಯೂನಿವರ್ಸಿಟಿಯವರು, ಲಾ ಯೂನಿವರ್ಸಿಟಿಯವರು ನೋ ದೇ ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ಅಡ್ಮಿಷನ್ ಅಂತ ಹೇಳಿ ಅವರ ಅರ್ಜಿಗಳನ್ನು ತಿರಸ್ಕಾರ ಮಾಡಿದರು. ಅವರು ಕೋರ್ಟಿಗೆ ಹೋದಾಗ ಹೈಕೋರ್ಟ್ ಎಲ್ಲ ವಿಚಾರಣೆ ಮಾಡಿ ಇವಾಗ ITI ಮಾಡಿದವರು ಬೇರೆ ಪದವಿ ಹೇಗೆ ಮಾಡ್ಬೋದು, ಅದೇ ರೀತಿ LLBನೂ ಮಾಡ್ಬೋದು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ನೀವು ITI, ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸಸ್ ಅಥವಾ ಡಿಪ್ಲೊಮಾ ಕೋರ್ಸಸ್ ಅಥವಾ ITC ಟೆಕ್ನಿಕಲ್ ಎಜುಕೇಷನ್ ಎನಿ 2 years ಕೋರ್ಸ್ ಕಂಪ್ಲೀಟ್ ಮಾಡಿದವರು ಯು ಕ್ಯಾನ್ ಕಂಟಿನ್ಯೂ ಡಿಗ್ರಿ. ಯು ಮೇ ಗೆಟ್ ಅಡ್ಮಿಷನ್ ಇನ್ ಎನಿ ಡಿಗ್ರಿ ಕೋರ್ಸಸ್ ಡಿಪೆಂಡ್ ಅಪಾನ್ ಮಿನಿಮಮ್ 2 years ಕೋರ್ಸ್ ಯು ಶುಡ್ ಹ್ಯಾವ್. ಅದರ ಅರ್ಥ ಅದೇ, 2 ವರ್ಷ ಕಂಪ್ಲೀಟ್ ಮಾಡಿದಂಥ 10th ಆದ ನಂತರ 2 ವರ್ಷ ಟೆಕ್ನಿಕಲ್ ಎಜುಕೇಷನು ಅಥವಾ ಯಾವುದೇ ಕೋರ್ಸ್ಗಳನ್ನು ಮಾಡಿದವರು ದೇ ಆರ್ ಈಕ್ವಲೆಂಟ್ ಟು PUC ಅಂಥೇಳಿ ಟ್ರೀಟ್ ಮಾಡಲಿಕ್ಕೆ ಈ ತೀರ್ಪು ಅವಕಾಶ ನೀಡಿದೆ. ಇದರಿಂದ ಬಹಳ ಜನ ಮಕ್ಕಳಿಗೆ ಹೂ ಆರ್ ವಿಲ್ಲಿಂಗ್ ಟು ಕಂಟಿನ್ಯೂ ದೇರ್ ಎಜುಕೇಷನ್, ಹೂ ವಾಂಟ್ ಟು ಜಾಯಿನ್ ಡಿಗ್ರಿ ಕೋರ್ಸಸ್, ಇದು ಸುಲಭವಾಗಿದೆ. ಈ ತೀರ್ಪು ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದರ ಸದುಪಯೋಗ ಮಾಡಿಕೊಳ್ಳಿ. ಇದನ್ನು ಮತ್ತು ಈ ಇನ್ಫಾರ್ಮೇಷನನ್ನು ಎಲ್ಲ ಟೆಕ್ನಿಕಲ್ ಎಜುಕೇಷನ್ ಅವರಿಗೆ, ಡಿಪ್ಲೊಮಾ ಹೋಲ್ಡರ್ಸಿಗೆ, ITI ಕಂಪ್ಲೀಟ್ ಮಾಡಿದವರಿಗೆ, JOC ಅವರಿಗೆ ಎಲ್ಲರಿಗೂ ತಿಳಿಸಿ ಅಂತ ಹೇಳಿ